ನಮಸ್ಕಾರ ಫ್ರೆಂಡ್ಸ್, ಮತ್ತೆ ನಿಮಗೆ ನನ್ನ ಚಾನಲ್ಗೆ ಸ್ವಾಗತ. ಇವತ್ತು ನಾನು ತುಲಾ ರಾಶಿಯವರ ಜೂನ್ ಮಂತ್ನ ಲವ್ ಲೈಫ್ ರೀಡಿಂಗ್ನ ಮಾಡ್ತಾ ಇದ್ದೀನಿ. ಈ ರೀಡಿಂಗ್ ನಿಮಗೆ ಅನ್ವಯಿಸಿದರೆ ಅಥವಾ ರೆಸೊನೇಟ್ ಆದರೆ ಮಾತ್ರ ತೊಗೊಳ್ಳಿ, ಇಲ್ಲಾಂದರೆ ಬಿಟ್ಬಿಡಿ. ಇದು ಒಂದು ಜನರಲ್ ರೀಡಿಂಗ್ ಮಾತ್ರ ಆಗಿರುತ್ತೆ. ತುಲಾ ರಾಶಿಯವ್ರಿಗೆ ಕಾರ್ಡ್ಸ್ನ ಶಫಲ್ ಮಾಡಿದಾಗ ಫಸ್ಟ್ ಕಾರ್ಡ್ ನನಗೆ ಜಸ್ಟಿಸ್ ಕಾರ್ಡ್ ಬಂದಿದೆ. ಆಲ್ ಯುವರ್ ಹಾರ್ಡ್ ವರ್ಕ್ ಈಸ್ ಪೇಯಿಂಗ್ ಆಫ್ ಅಂತ ಹೇಳ್ತೀನಿ. ಇನ್ ಕೇಸ್ ನಿಮ್ಮದು ಏನಾದರೂ ಡಿವೋರ್ಸ್ ವಿಚಾರಕ್ಕೋ ಏನೋ ಪ್ರಾಪರ್ಟಿ ವಿಚಾರಕ್ಕೋ ಸಮಥಿಂಗ್ ಲೀಗಲ್ ಕೇಸ್ ಏನಾದರೂ ನಡೀತಾ ಇದೆ, ದಟ್ ವಿಲ್ ಬಿ ಎಂಡ್ ಅಂತ ಹೇಳ್ತೀನಿ. ಒಂದು ಡಿಸಿಷನ್ಗೆ ಆ ಕೇಸ್ ಬರುತ್ತೆ, ಲೀಗಲ್ ಮ್ಯಾಟ್ರ್ ಬರುತ್ತೆ. ಜಸ್ಟಿಸ್ ಕಾರ್ಡ್ ಬಂದಿದೆ ಅಂತ ನಾನು ಹೇಳ್ತೀನಿ. ಸೆಕೆಂಡ್ ಕಾರ್ಡ್ ನನಗೆ 7 ಆಫ್ ಪೆಂಟಿಕಲ್ಸ್ ಬಂದಿದೆ. ಅದನ್ನೇ ಹೇಳ್ತಾ ಇದ್ದೀನಿ, ಲಾಂಗ್ ಟೈಮಿಂದ ನೀವು ಯಾವುದಕ್ಕೆ ವೇಟ್ ಮಾಡ್ತಾ ಇದ್ದೀರಾ, ಯಾವುದು ನಿಮಗೆ ಬೇಕಾಗಿದೆ, ಸಮಥಿಂಗ್ ಈಸ್ ಗೆಟ್ಟಿಂಗ್ ಅಂತ ಹೇಳ್ತೀನಿ. ನಿಮಗೆ ಅದು ಸಿಗುತ್ತೆ, ಯು ಆರ್ ಗೆಟ್ಟಿಂಗ್ ದ್ಯಾಟ್ ಥಿಂಗ್ ಅಂತ ಹೇಳ್ತಾ ಇದೆ. ಸೊ ವೇಟ್ ಈಸ್ ಓವರ್ ಅಂತ ಹೇಳ್ತೀನಿ. ದೆರ್ ಈಸ್ ಎ ಎಂಡಿಂಗ್ ಸಮಥಿಂಗ್ ಅಂತ ಹೇಳ್ತೀನಿ. 7 ಆಫ್ ಪೆಂಟಿಕಲ್ಸ್ ಆ್ಯಸ್ ಅ ವೇಟಿಂಗ್ ಫಾರ್ ಸಮಥಿಂಗ್ ಅಂತ ಹೇಳುತ್ತೆ. ಜಸ್ಟಿಸ್ ಕಾರ್ಡ್ ನೀವು ವೇಟ್ ಮಾಡ್ತಾ ಇರೋದು ನಿಮ್ಗೆ ಸಿಗುತ್ತೆ ಅಂತ ಹೇಳ್ತೀನಿ. ಬಿಕಾಸ್ ಥರ್ಡ್ ಕಾರ್ಡ್ ಎಂಪ್ರೆಸ್ ಕಾರ್ಡ್ ಬಂದಿದೆ. ದೇರ್ ಈಸ್ ಬಿಗ್ ಟ್ರಾನ್ಸ್ಫಾರ್ಮೇಷನ್ ಅಂತ ಹೇಳುತ್ತೆ ಕಾರ್ಡು. ಮೂವ್ ಫಾರ್ವರ್ಡ್ ಅಂತ ಹೇಳ್ತೀನಿ. ಬಿಕಾಸ್ ಜುಪಿಟರ್ ಗೋಯಿಂಗ್ ಟು ಲಿವ್ ಯುವರ್ 9th ಹೌಸ್ ಅಂತ ಹೇಳ್ತೀವಿ. ಅಂದರೆ ಇಲ್ಲಿವರೆಗೂ 9ನೇ ಮನೆಯಲ್ಲಿ ಗುರು ಇದ್ದ, ಅವನು ಆ ಮನೇನ ಬಿಡ್ತಾ ಇದ್ದಾನೆ ಅಂತ ಹೇಳ್ತೀವಿ. ಫ್ಯಾಮ್ಲಿ ಸೇವಿಂಗ್ಸ್ ಅಂತ ಹೇಳ್ತೀನಿ. ಟೇಕ್ ಮ್ಯಾನಿಫೆಸ್ಟೇಷನ್ ಸೀರಿಯಸ್ಲಿ ಅಂತ ನಾನು ಈ ವಿಚಾರದಲ್ಲಿ ಹೇಳ್ಬೋದು. ಏನು ಮಾತಾಡ್ತೀರ, ಎವ್ರಿ ವರ್ಡ್ ಹ್ಯಾವ್ ಎ ದೇರ್ ಓನ್ ಎನರ್ಜಿ ಅಂತ ಹೇಳುತ್ತೆ. ನೀವು ನೋಡಿ, ಹ್ಯಾಪಿ ಅನ್ನೋದನ್ನು, ಹ್ಯಾಪಿ ಎನರ್ಜಿನ ರೀಪ್ರೆಸೆಂಟ್ ಮಾಡುತ್ತೆ. ಅದೇ ಸ್ಯಾಡ್ ಅನ್ನೋದನ್ನು ನೀವು ಎಷ್ಟೇ ಖುಷಿಯಾಗಿದ್ದು ನೀವು ಸ್ಯಾಡ್ ವರ್ಡ್ನ ಯೂಸ್ ಮಾಡಿದರೆ ನೀವು ಸ್ಯಾಡ್ ಮೂಡ್ಗಲ್ಲಿ ಬಂದುಬಿಡ್ತಿರೋದು. ಅದನ್ನೇ ಹೇಳ್ತೀನಿ, ನೀವು ಯಾರ ಹತ್ರನೂ ನಿಮ್ಮ ಪ್ರಾಬ್ಲಮ್ಸ್ನ ಪದೇ ಪದೇ ಡಿಸ್ಕಸ್ ಮಾಡಬೇಡಿ. ನನಗಿದಾಗ್ತಾ ಇದೆ, ಯೂನಿವರ್ಸ್ ಎಲ್ಲನೂ ಕೇಳಿಸ್ಕೊಳ್ತಾ ಇದೆ. ಯೂನಿವರ್ಸಿಗೆ ಗೊತ್ತಿಲ್ಲ ಯಾವ್ದು ಸರಿ ಯಾವ್ದು ತಪ್ಪು ಅಂತ, ಯಾವುದು ಕೆಟ್ಟದ್ದು. ಯೂನಿವರ್ಸಿಗೆ ಹ್ಯಾಪಿ ಅನ್ನೋ ವರ್ಡು ತುಂಬ ಖುಷಿಯಾದ ವರ್ಡು ಅಂತ ಗೊತ್ತಿಲ್ಲ. ಯು ಹ್ಯಾವ್ ಟು ಶೋ ಯುವರ್ ಎಕ್ಸ್ಪ್ರೆಷನ್. ನೀವು ನಗ್ತಾ ಇದ್ದರೆ, ಸೊ ನೀವು ನಕ್ಕೊಂಡು ಏನಾದರೂ ಕೇಳಿದರೆ, ನೀವು ಯಾವಾಗಲೂ ನಕ್ಕೊಂಡಿದ್ರೆ ಸೊ ಅದನ್ನು ಯೂನಿವರ್ಸ್ ಕೊಡುತ್ತೆ. ನೀವು ಸ್ಯಾಡಾಗಿ ಏನಾದರೂ ಕೇಳ್ತಾ ಇದ್ದರೆ, ನೀವು ಅಳ್ಕೊಂಡು ಒಂದು ಖುಷಿಯಾಗಿರೋ ವಿಚಾರನ ಕೇಳಿದರೆ ಯೂನಿವರ್ಸ್ ಅಂಡರ್ಸ್ಟ್ಯಾಂಡ್ ಆಗಲ್ಲ. ಸೊ ಅದನ್ನು ಕೊಡಲ್ಲ ಯೂನಿವರ್ಸ್. ಸೊ ಇದರಿಂದ ನಿಮಗೆ ಕಷ್ಟ ಆಗ್ತಾ ಇದೆ ಅಂತ ಅಂದ್ಕೊಳ್ಳುತ್ತೆ. ಬಿಕಾಸ್ ಫೋರ್ತ್ ಕಾರ್ಡ್ ಹೈ ಪ್ರೀಸ್ಟಿಸ್ ಕಾರ್ಡ್ ಬಂದಿರೋದ್ರಿಂದ, ಸೊ ರಿಲೇಷನ್ಶಿಪ್ಪಲ್ಲಿ ಹೇಳೋದಾದರೆ ಕಮಿಟ್ಮೆಂಟ್ ಹೇಳ್ತೀನಿ, ಪಾರ್ಟ್ನರ್ಶಿಪ್ ಹೇಳ್ತೀನಿ, ಮದುವೆ ಫಿಕ್ಸ್ ಆಗೋ ಚಾನ್ಸಸ್ ಇದೆ. ಸಮ್ವನ್ ಈಸ್ ಕಮ್ಮಿಂಗ್ ಟು ಯುವರ್ ಲೈಫ್ ಅಂತ ಹೇಳ್ತೀನಿ. ರಿಲೇಷನ್ಶಿಪ್ಪಲ್ಲಿ ಹೋಗುವಂಥ ಚಾನ್ಸಸ್ ಇದೆ. ಸಮ್ವನ್ ಈಸ್ ಕಮಿಂಗ್ ಟು ಯು ಅಂತ ಹೇಳ್ತೀವಿ. ರೀಸೆಂಟ್ಲಿ ನಿಮ್ಮದು ಮದುವೆ ಆಗಿರ್ಬೋದು ಅಥವಾ ಎಂಗೇಜ್ಡ್ ಆಗಿರ್ಬೋದು ಅಂತ ಹೈ ಪ್ರೀಸ್ಟಿಸ್ ಕಾರ್ಡ್ ಹೇಳುತ್ತೆ. ಸೊ ನಾನು ಯಾವಾಗಲಾದರೂ ಏನಾದರೂ ಹೇಳ್ತಾ ಇದ್ದರೆ ಕೆಲವ್ರಿಗೆ ಫಿಲಾಸಫಿ ಲೆಕ್ಚರ್ ಕೊಡ್ತೀನಿ ಅಂತ ಅನ್ನಿಸ್ಬೋದು. ಫಿಫ್ತ್ ಕಾರ್ಡ್ 2 ಆಫ್ ಪೆಂಟಿಕಲ್ಸ್ ಕಾರ್ಡ್ ಬಂದಿದೆ. 2 ಆಫ್ ಪೆಂಟಿಕಲ್ಸ್ ಈಸ್ ಕಾರ್ಡ್ ಆಫ್ ಫೀಲಿಂಗ್ ಆಫ್ ನಾಟ್ ಶೋರ್ ಕಾರ್ಡ್ ಅಂತ ಹೇಳ್ತೀವಿ. ಕೆಲವರು ಇರ್ತಾರೆ ನೋಡಿ, ನೀವೇನೇ ಕೇಳಿ ಗೊತ್ತಿಲ್ಲ, ಏನೋ ನಾಟ್ ಶೋರ್, ಆಗುತ್ತೋ ಇಲ್ವೋ, ಆ ಥರ ಈ ಅಡ್ಡಗೋಡೆ ಮೇಲೆ ದೀಪ ಇಟ್ಟಿರೋ ಥರ ಮಾತಾಡ್ತಾರಲ್ವ, ಆ ಥರ ಕನ್ಫ್ಯೂಷನ್ ಸ್ಟೇಟಲ್ಲಿ ನೀವು ಹೋಗ್ಬೋದು. ರಿಯಲಿ ಒಬ್ಬ ವ್ಯಕ್ತಿನ ಮದುವೆ ಆಗಬೇಕು ಅಂತ ಅಂದ್ಕೊಂಡಿರುವ, ಆಗಲೋ ಬೇಡವೋ, ಎಸ್ ಹೇಳು, ಯಾರೋ ನಿಮ್ಗೆ ಪ್ರಪೋಸ್ ಮಾಡ್ತಾರೆ, ಎಸ್ ಹೇಳು, ನೋ ಹೇಳು, ಇಟ್ಸ್ ನಾಟ್ ಶೋರ್ ಅಬೌಟ್ ಯುವರ್ ಡಿಸಿಷನ್, ಒಪಿನಿಯನ್. ಇದು ಬಿಸ್ನೆಸ್ ವಿಚಾರಕ್ಕಿರ್ಬೋದು, ನಿಮ್ಮ ಗೋಲ್ಸ್ ಇರ್ಬೋದು, ಕೆರಿಯರ್ಗೂ. 2 ಆಫ್ ಪೆಂಟಿಕಲ್ಸ್ ಎಲ್ಲದಕ್ಕೂ ಅನ್ವಯಿಸುತ್ತೆ ಅಂತ ಹೇಳ್ತೀನಿ ನಾನು. 6th ಕಾರ್ಡ್ 4 ಆಫ್ ವಾಂಡ್ಸ್ ಕಾರ್ಡ್ ಬಂದಿದೆ. ಇಟ್ ಈಸ್ ಎ ಮನೆ ಕಟ್ಟಕ್ಕೆ ನೀವು ಸ್ಟಾರ್ಟ್ ಮಾಡ್ಬೋದು, ಕಟ್ಟಿರೋ ಮನೇನ ನೀವು ತೊಗೊಳ್ಬೋದು. 4 ಆಫ್ ವಾಂಡ್ಸ್ ಈಸ್ ಎ ಕಾರ್ಡ್ ಆಫ್ ಮ್ಯಾರೇಜ್ ಅಂತ ಹೇಳ್ತೀವಿ, ಆಪರ್ಚುನಿಟಿ ಅಂತ ಹೇಳ್ತೀನಿ, ಕಮಿಟ್ಮೆಂಟ್ ಕಾರ್ಡ್ ಅಂತ ಹೇಳ್ತೀನಿ. ಸಮ್ವನ್ ಈಸ್ ಕಮ್ಮಿಂಗ್ ಟು ಯುವರ್ ಲೈಫ್, ಆಲ್ರೆಡಿ ಬಂದಿರ್ಬೋದು ಕೆಲವ್ರಿಗೆ ಅಂತ ಹೇಳ್ತೀನಿ. 7th ಕಾರ್ಡ್ ವೀಲ್ ಆಫ್ ಫಾರ್ಚೂನ್ ಬಂದಿದೆ. ಇಟ್ಸ್ ಲೈಕ್ ನಾವು 4 ಆಫ್ ವಾಂಡ್ಸ್ ಜೊತೆ ವೀಲ್ ಆಫ್ ಫಾರ್ಚೂನ್ ಬಂದರೆ ಡಿವೈನ್ ಟೈಮಿಂಗ್ ಅಂತ ಹೇಳ್ತೀನಿ. ಮೂವಿಂಗ್ ಟು ನ್ಯೂ ಹೌಸ್ ಅಂತ ಹೇಳ್ಬೋದು, ನ್ಯೂ ಪ್ಲೇಸ್, ನ್ಯೂ ಕಂಟ್ರಿ. 6 ಆಫ್ ಕಪ್ಸ್ ಬಂದಿದೆ. ಎಕ್ಸ್ ಬ್ಯಾಕ್ ಆಗ್ಬೋದು, ರೀಕನ್ಸಿಲೇಷನ್, ಸಮ್ವನ್ ಈಸ್ ಕಮ್ಮಿಂಗ್ ಟು ಯುವರ್ ಲೈಫ್ ರೈಟ್ ನಾವ್ ಅಂತ. ಹಳೇದು ಏನೇನಿದೆ ಎಲ್ಲ ಜಗಳಗಳು, ಕಾನ್ಫ್ಲಿಕ್ಟ್ಗಳು, ಸೊ ಕ್ಲಿಯರ್ ಆಗುತ್ತೆ ಥಿಂಗ್ಸು, ಎಲ್ಲ ಸಾರ್ಟ್ ಔಟ್ ಆಗುತ್ತೆ. ನೀವು ಸಪ್ರೇಟಾಗಿದ್ರಿ, ಅವ್ರ ಮನೇಲಿ ಅವರು, ನಿಮ್ಮ ಮನೇಲಿ ನೀವಿದ್ದರೆ ಈಗ ಒಂದೇ ಮನೆಯಲ್ಲಿ ಒಟ್ಟಿಗೆ ಇರೋ ಟೈಮ್ ಅಂತ ಹೇಳ್ತೀನಿ. ಯಾರಿಗಾದ್ರೂ ನೀವು ಪ್ರಪೋಸ್ ಮಾಡ್ಬೋದು, ನಿಮ್ಗೆ ಯಾರಾದರೂ ಪ್ರಪೋಸ್ ಮಾಡ್ಬೋದು. ಸಮಥಿಂಗ್ ರೀಯೂನಿಯನ್ ಅಂತ ಹೇಳ್ತೀನಿ. ನಿಮ್ಗೆ ಇಷ್ಟಪಟ್ಟಿರೋ ವ್ಯಕ್ತಿ ಜೊತೆ ನೀವು
ಇರುವಂಥ ಟೈಮ್ ಅಂತ ಹೇಳ್ತೀನಿ. ಮ್ಯಾನಿಫೆಸ್ಟ್ ಎನಿಥಿಂಗ್ ಅಂತ ಈ ಟೈಮಲ್ಲಿ ಹೇಳ್ಬೋದು. ನಿಮ್ಗೆ ಏನು ಬೇಕೋ ಅದನ್ನು ಮಾತ್ರ ಯೂನಿವರ್ಸ್ ಹತ್ರ ಕೇಳ್ಕೊಳ್ಳಿ. ನಿಮ್ಮ ಪ್ರಾಬ್ಲಮ್ಸ್ನ ಡಿಸ್ಕಸ್ ಮಾಡಬೇಡಿ. ದೇವ್ರ ಹತ್ರನೂ ಅಷ್ಟೇ ಹೋಗ್ಬಿಟ್ಟು ನನಗೆ ಇದು ಕಷ್ಟ ಫಸ್ಟು ಕಷ್ಟ ಹೇಳ್ಕೊಂಡು ಪರಿಹಾರ ಕೇಳಬೇಡಿ. ಡೈರೆಕ್ಟ್ ಪರಿಹಾರಕ್ಕೆ ಬನ್ನಿ, ನನಗಿದು ಬೇಕು ಇದಾಗಲಿ ಅಷ್ಟೇ ಕೇಳ್ಕೊಳ್ಳಿ ಅಂತ ಹೇಳ್ತೀನಿ ನಾನು. ಇನ್ ಕೇಸ್ ನಿಮ್ಗೇನಾದರೂ ಪರ್ಸ್ನಲ್ ರೀಡಿಂಗ್ನ ಅವಶ್ಯಕತೆ ಇದ್ದರೆ, ನಿಮ್ಮ ಲೈಫಲ್ಲಿ ಪ್ರಾಬ್ಲಮ್ಸ್ ಸ್ಟಾರ್ಟ್ ಆಗಿದೆ ಅನ್ನೋವಾಗಲೇ ರೀಡಿಂಗ್ ತೊಗೊಳ್ಳಿ, ರೆಮಿಡೀಸ್ನ ಮಾಡಿ ಸಾರ್ಟ್ ಔಟ್ ಆಗಿರಿ. ಸೊ ತುಂಬ ಎಳ್ಕೊಂಡು ಟೈಮ್ ತೊಗೊಂಡು ಅದು ಕಡ್ಡಿಯಲ್ಲಿ ಹೋಗೋ ಪ್ರಾಬ್ಲಮ್ ಗುಡ್ಡ ಆದಮೇಲೆ ನನ್ನ ಹತ್ರಕ್ಕೆ ಬರಬೇಡಿ. ಸೊ ಕಮೆಂಟ್ ಮಾಡಿ ನೀವು ಪರ್ಸ್ನಲ್ ರೀಡಿಂಗ್ ಅಂತ, ಖಂಡಿತ ನನ್ನ ನಂಬರ್ನ ನಾನು ಶೇರ್ ಮಾಡ್ತೀನಿ. ಸೊ ಅವಶ್ಯಕತೆ ನಿಮಗಿದ್ದರೆ ಮಾತ್ರ ರೀಡಿಂಗ್ ತೊಗೊಳ್ಳಿ. ನೀವು ಚೆನ್ನಾಗಿದ್ದರೆ ಖಂಡಿತವಾಗ್ಲೂ ಬೇಡ. ಥ್ಯಾಂಕ್ ಯು.